ಹಾಯ್ ಹೆಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿಮ್ಮಲ್ಲಿ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಇರುವಂಥದ್ದು ಇದ್ದರೆ ಖಂಡಿತವಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ ನಿಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡ್ಕೊಂಡ್ಬಿಡಿ. ಹಾಗೆ ನಿಮ್ಮ ಕೂದಲು ಕೂಡ ಜಾಸ್ತಿನೇ ಉದುರ್ತಾ ಇರುವಂಥ ಸಮಸ್ಯೆ, ನೀವನ್ನು ಕೆಮಿಕಲ್ ಶಾಂಪೂವನ್ನು ಜಾಸ್ತಿನೇ ಬಳಸೋದ್ರಿಂದ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದರಿಂದ ಯಾವ ರೀತಿ ತಡೆಗಟ್ಟಿಕೊಂಡು ನಾವು ಬಿಳಿ ಕೂದಲನ್ನು ಕಪ್ಪು ಮಾಡ್ಕೋಬೋದಂತ ಇವತ್ತಿನ ಹೇರ್ ಪ್ಯಾಕ್ ಖಂಡಿತವಾಗಿ ನೋಡಿ ಹೋಗಿ. ನೀವು ಕೂಡ ನೋಡಿ ಹೋಗಿದ್ಮೇಲೆ ಟ್ರೈ ಮಾಡಿಬಿಡಿ, ಖಂಡಿತವಾಗಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದಂತ ನೋಡಿ ಸ್ನೇಹಿತರೆ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ಬೋದು. ಇವತ್ತಿನ ಹೇರ್ ಪ್ಯಾಕು ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ ಸಣ್ಣದಾಗಿರುವಂಥದ್ದು. ಇವಾಗ ನಾನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನೋಡಿ, ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರ್ತೀವಿ. ಕೊಬ್ಬರಿ ಎಣ್ಣೆ ಜೊತೆಗೆ ನಮ್ಮ ಕೂದಲನ್ನು ಕೂಡ ಕಪ್ಪು ಮಾಡ್ಕೋಬೋದು. ಹಾಗೆ ನಮ್ಮ ಕೂದಲು ಎಷ್ಟು ಬುಡದಿಂದ ಸ್ಟ್ರಾಂಗ್ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಬಿಳಿ ಕೂದಲು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಇದನ್ನು ಹೇರ್ ಪ್ಯಾಕ್ ರೆಡಿ ಮಾಡೋದಂತ ನೋಡಿ. ಇವಾಗ ನೋಡಿ, ಕೊಬ್ಬರಿ ಎಣ್ಣೆ ತೊಗೊಂಡಿರೋಂಥ ಕೊಬ್ಬರಿ ಎಣ್ಣೆ ನಾನು ಇವಾಗ ಈ ಬಟ್ಲಲ್ಲಿ ಹಾಕ್ತಾ ಇರೋವಂಥದ್ದು. ನಮಗೆ ಎಷ್ಟು ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇದೆ ಅಷ್ಟನ್ನು ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ, ಅಷ್ಟೇ ಮಾಡಿಕೊಂಡು. ಇವಾಗ ನೋಡಿ, ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ನಾನು ಇವಾಗ ಇದಕ್ಕೆ ಏನು ಹಾಕ್ತಾ ಇರುವಂಥದ್ದಂದರೆ ನೋಡಿ, ದಾಸವಾಳದ ಹೂವಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಕೂಡ 1 ಸ್ಪೂನಷ್ಟು ಹಾಕಬೇಕಾಗತ್ತೆ. ನಿಮ್ಮ ಹತ್ರ ದಾಸವಾಳ ಹೂವು ಇದ್ದರೆ ಒಣಗಿಸ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಂಡು ತೊಗೊಳ್ಳಿ. ಇಲ್ಲ ಅಂದರೆ ಇದು ಆನ್ಲೈನಲ್ಲಿ ಸಿಗುತ್ತೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇವಾಗ ನೋಡಿ, 1 ಸ್ಪೂನಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಏನೆಲ್ಲ ಹಾಕ್ತೀನಂತ ನೋಡಿ. ನಾವು ಕೂಡ ಸ್ನೇಹಿತರೆ ನಮ್ಮ ಕೂದಲನ್ನು ಚೆನ್ನಾಗಿ ಸ್ಟ್ರಾಂಗ್ ಮಾಡಬೇಕಂದ್ರೆ ದಾಸವಾಳದ ಹೂವು ಪೌಡ್ರ್ ತುಂಬಾ ಒಳ್ಳೆಯದು. ಅದು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇವಾಗ ನೋಡಿ, ನೆಲ್ಲಿಕಾಯಿ ಪೌಡ್ರ್ ಕೂಡ ತೊಗೊಂಡಿದ್ದೀನಿ, ಅಂದರೆ ಅವಲ ಪೌಡ್ರ್ ತೊಗೊಂಡಿದ್ದೀನಿ. ಅದು ಕೂಡ 1 ಸ್ಪೂನಷ್ಟು ತೊಗೋಬೇಕು. ಇದನ್ನು ನಮ್ಮ ಬಿಳಿ ಕೂದಲನ್ನು ನ್ಯಾಚುರಲಾಗಿ ಕಪ್ಪು ಮಾಡುವಂಥ ಶಕ್ತಿ ಇದರಲ್ಲಿರುವಂಥದ್ದು. ಹಾಗಾಗಿ ನಾವು ಕೂಡ ಖಂಡಿತವಾಗಿ ಇದನ್ನು ಟ್ರೈ ಮಾಡ್ತಾ ಇರಬೇಕು. ಆಮೇಲೆ ನೋಡಿ, ಹೀನಾ ಪೌಡ್ರ್ ತೊಗೊಂಡಿದ್ದೀನಿ. ಹೀನಾ ಪೌಡ್ರ್ ಕೂಡ ಅದು ಕೂಡ ಸೇಮ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇವಿಷ್ಟು ಹಾಕ್ಕೊಂಡು ನಾವು ನಮ್ಮ ತಲೆಯಲ್ಲಿ ಬಿಳಿ ಕೂದಲನ್ನು ಯಾವ ರೀತಿಯಾಗಿ ಖಂಡಿತವಾಗಿ ಕಪ್ಪು ಮಾಡ್ಕೋಬೋದು. ನಾವು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇರ್ತೀವಿ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಮ್ಮ ತಲೆಯಲ್ಲಿ ಜಾಸ್ತಿ ಏನಾಗುತ್ತೆ ಅಂದರೆ ಉದ್ದ ಮತ್ತು ದಪ್ಪ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಾವು ಕೂದಲು ಕೂಡ ಕಪ್ಪು ಆಗಿ ಗ್ರೋತ್ ಮಾಡ್ಕೋಬೇಕಂದ್ರೆ ಇದನ್ನು ಫಾಲೋ ಮಾಡಬೇಕು. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸಾಕಾಗಿಲ್ಲ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಂಡು ನೀವು ಡೈಲಿ ರಾತ್ರಿಗೆ ಕೊಬ್ಬರಿ ಎಣ್ಣೆ ಎಲ್ಲರೂ ಕೂಡ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ತಾ ಇರ್ತಾರೆ, ಕೊಬ್ಬರಿ ಎಣ್ಣೆ ಹಚ್ಕೊಂಡು. ಅದೇ ರೀತಿಯಾಗಿ ಇದನ್ನು ಕೂಡ ಹಚ್ಕೊಂಡು ನೀವು ಡೈಲಿ ರಾತ್ರಿ ಹಚ್ಕೊಂಡು ಬೆಳಗ್ಗೆ ನೀವು ತಲೆ ವಾಶ್ ಮಾಡಿಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇಲ್ಲ ನನ್ನ ಹತ್ರ ಟೈಮ್ ಇಲ್ಲ, ನಾನು ಅಷ್ಟು ರಾತ್ರಿ ಹಚ್ಕೊಂಡು ಮಲ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ನೀವು ಬೆಳಗ್ಗೆ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಡಬೇಕು. ಆಮೇಲೆ ತಲೆ ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲು ಶೈನಿಯಾಗಿ ಮತ್ತು ಸಿಲ್ಕಿಯಾಗಿ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದನ್ನು ಟ್ರೈ ಮಾಡ್ಬೋದು. ಹಾಗೆ ನಮ್ಮ ಕೂದಲು ಚೆನ್ನಾಗಿ ಕಪ್ಪುಗಾಗುತ್ತೆ, ಹಾಗೆ ಬುಡದಿಂದ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೆ ಬುಡದಿಂದ ನಮ್ಮ ಕೂದಲನ್ನು ಚೆನ್ನಾಗಿ ಬೆಳವಣಿಗೆ ಕೂಡ ಮಾಡ್ಕೋಬೋದು. ಹಾಗಾಗಿ ಇದನ್ನು ಫಾಲೋ ಮಾಡ್ತಾ ಇರ್ಬೋದು. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಒಂದು ಸರ್ತಿ ಇದನ್ನು ಫಾಲೋ ಮಾಡಿಬಿಡಿ. ಇವಾಗ ನಿಮಗೆ ಅನ್ನಿಸ್ತಾ ಇರ್ಬೋದು, ಇದೇನಪ್ಪ ಎಷ್ಟು ಕೆಂಪಗಾಗಿರುವಂಥದ್ದು ಅಂತ. ಇದು ನಿಮಗೆ ಈ ಥರ ಕಾಣಿಸುತ್ತೆ, ಆದರೂ ನಮ್ಮ ಕೂದಲನ್ನು ಚೆನ್ನಾಗಿ ಬುಡದಿಂದ ಕಪ್ಪು ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇದರಲ್ಲಿ ದಾಸವಾಳದ ಹೂವಿನ ಪೌಡ್ರ್ ಹಾಕಿದ್ದೀವಿ. ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ನೀವು 1 ಸರ್ತಿ 2 ಸರ್ತಿ ಟ್ರೈ ಮಾಡಿ. ವಾರದಲ್ಲಿ 1 ಸರ್ತಿ ಟ್ರೈ ಮಾಡಿದ್ರೂ ಕೂಡ ಸಾಕಾಗುತ್ತೆ. ಇದೇ ರೀತಿ ಫಾಲೋ ಮಾಡಿದ್ರೆ ನಿಮ್ಮ ತಿಂಗಳಿನಲ್ಲಿ ನಮ್ಮ ಕೂದಲು ಚೆನ್ನಾಗಿ ಕಪ್ಪುಗಾಗುತ್ತೆ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ, ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಇಲ್ಲ ನನಗೆ ಕಪ್ಪು ಕೂದಲೇ ಜಾಸ್ತಿ ಬೇಗನೆ ಆಗಬೇಕಂದ್ರೆ ಇದಕ್ಕೆ ನೀವು ಬೇಕಂದರೆ ಬ್ರಿಂಗ್ ರಶ್ ಪೌಡ್ರ್ ಕೂಡ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ನೀವು ಹಚ್ಚಿದ್ರೆ ನಿಮ್ಮ ಕೂದಲು ವಾರದಲ್ಲಿ ಚೆನ್ನಾಗಿ ಕಪ್ಪು ಆಗ್ತಾ ಹೋಗುತ್ತೆ. ಆ ರೀತಿ ಕೂಡ ಯೂಸ್ ಮಾಡ್ಬೋದು. ಬ್ರಿಂಗ್ ರಶ್ ಪೌಡ್ರ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ, ನಮ್ಮ ಕೂದಲನ್ನು ಬೇಗನೆ ಕಪ್ಪು ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಬ್ರಿಂಗ್ ರಶ್ ಪೌಡ್ರ್ ಹಾಕಿದ್ದೀನಿ. ಇಲ್ಲಾಂದರೆ ನನಗೆ ಶೈನಿಯಾಗಿ ಕೂದಲು ಬೇಕಂದರೆ ನೀವು ಆ ರೀತಿ ಫಸ್ಟಿಗೆ ತೋರಿಸಿರೋಂಥದ್ದು ವಿಧಾನ ಹಚ್ಕೊಳ್ತಾ ಹೋದರೆ ನಿಮ್ಮ ಕೂದಲು ಶೈನಿ ಆಗುತ್ತೆ. ಇಲ್ಲ ನನಗೆ ಕಪ್ಪಗೆ ಬೇಕಂದರೆ ನೀವು ಬ್ರಿಂಗ್ ರಶ್ ಪೌಡರ್ ಇದರಲ್ಲಿ ಹಾಕ್ಕೊಂಡು ನೀವು ಹಚ್ಕೋಬೋದು. ಎರಡು ಥರ ನಿಮಗೆ ಯೂಸ್ ಅನಿಸುತ್ತೆ ಅದೇ ಥರ ನೀವು ಫಾಲೋ ಮಾಡಿಬಿಡಿ. ಹಾಗಿದ್ದರೆ ವೀಕ್ಷಕರೇ, ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಪೂರ್ತಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ವೀಕ್ಷಕರೇ.